ಶ್ರೀನಿವಾಸಪುರ ಕೇತಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಕೇತಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಯ ವ್ಯಯ ವಾರ್ಷಿಕ ಸಭೆ ಮೊದಲಿಗೆ ಪ್ರಾರ್ಥನೆ ನಂತರ ಮಾತನಾಡಿದ ಶ್ರೀನಿವಾಸಪುರ ತಾಲೂಕಿನ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ನಿಯಮಿತ ಶ್ರೀನಿವಾಸಪುರ ತಾಲೂಕಿನ ಶಾಖೆಯ ವ್ಯವಸ್ಥಾಪಕರು ಮಾತನಾಡಿ ಕೇತಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಎಂ ನಾಗರಾಜ್ ರವರು ಹಾಲು ಹಾಕುವ ಉತ್ಪಾದಕರಿಗೆ ಸುಮಾರು ಹಸುಗಳು ಕೊಟ್ಟು ಇವತ್ತು ಉತ್ತಮ ಗುಣಮಟ್ಟದ ಹಾಲು ಹಾಕುವ ಮೂಲಕ ಹೆಸರು ಬರುವಂತೆ ಮಾಡಿದ್ದಾರೆ. ಇವರ ನಂತರ ಮಾತನಾಡಿದ ನೂತನ ಕೋಮುಲ್ ನಿರ್ದೇಶಕರು ಹನುಮೇಶ್ ರವರು ಮಾತುಗಳಲ್ಲಿ ಕೆಕೆ ಮಂಜುನಾಥ್ ನೂತನ ಕೋಮುಲ್ ನಿರ್ದೇಶಕರು ಯಲ್ದೂರು ಕ್ಷೇತ್ರ ನಾವಿಬ್ಬರು ಒಂದೇ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಸಹಕಾರ ನೀಡಲು ಯೋಜನೆ ತಯಾರಿಸಿ ಹಾಲು ಉತ್ಪಾದಕರ ಬೆನ್ನಿಗೆ ನಿಂತು ಸಹಕಾರ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಕೆಲವು ಮುಖಂಡರು ಭಾಗವಹಿಸಿದ್ದರು. ವಿಶೇಷವಾಗಿ ಬಹುಶಃ ನಿಮ್ಮ ಅಧ್ಯಕ್ಷರು ಮತ್ತೆ ರೆಡ್ಡಿ ಹಿಂದೆ ಕೆಲವರೆಲ್ಲ ಲೋನ್ ಕೊಡಿಸಿ ಸಂಘ ಯಾವ ಹಂತಕ್ಕೆ ಹೋಗಿತ್ತು ಅಂತ ಕೂಡ ನಿಮ್ಗೆಲ್ಲ ಗೊತ್ತಿದೆ. ಕೆಲವರಿಗೆಲ್ಲ ಲೋನ್ ಕೊಡಿಸ್ಬಿಟ್ಟು ಮುಂದೆ ಬಂದು ಡೈರಿ ಒಳ್ಳೇದಾಗ್ಲಿ ಹಾಲು ಉತ್ಪಾದಕರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸಂಘ ಶೂರಿಟಿ ಕೊಟ್ಟು ಲೇರ್ಬಿಟ್ಟಿದ್ರು ಸರ್. ಇವರು ಅವರು ಕೆಲವರೆಲ್ಲ ಹಸುಗಳು ಮಾಡ್ಕೋಬಿಟ್ರು. ಮತ್ತೆ ಸಂಘ ಇನ್ನೇನು ಮುಚ್ಚೋ ಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಮತ್ತೆ ಅವರು ಎಲ್ಲ ಮುಂಗಡ ಹಾಕೊಂಡು ಬಟವಾಡೆಗಳು ಮಾಡ್ಕೊಂಡು ಡೈರಿನ ಇವತ್ತು ಮತ್ತೆ ಒಳ್ಳೆ ಅಂತ ತಗೊಂಡ್ಬಂದಿದ್ದಾರೆ. ಇವತ್ತು ಈಗ ನಾವು ಆಗ್ಲೇ ಒಂದು ಊರಿಗೆ ಹೋಗಿದ್ವಿ, ಅಲ್ಲೆಲ್ಲ ₹1 1.5 ಬೋನಸ್ ಇದ್ರೆ ನಿಮ್ದು 2.30 ಪೈಸೆ ಬೋನಸ್ ಬಂದಿದೆ. ಇಷ್ಟು ಕಡಿಮೆ ಹಾಲಿದ್ರು ಕೂಡ. ಸೊ ಮುಂದಿನ ದಿನಗಳಲ್ಲಿ ನಮ್ಗೆ ಏನ್ ಸಹಕಾರ ಬೇಕಿದ್ರು ಕೂಡ ಒಕ್ಕೂಟದ ವತಿಯಿಂದ ಆಗ್ಬೋದು, ನಮ್ಮ ನಿರ್ದೇಶಕರ ಕಡೆಯಿಂದ ಆಗ್ಬೋದು, ನಿಮ್ಗೆ ಸದಾ ಸಿಗುತ್ತೆ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಹೆಣ್ಮಾತು ಮುಗಿಸಿ ಧನ್ಯವಾದ. ರೈತ ರೋಗ ನಿರ್ದೇಶಕರಾದ ಮಂಜಣ್ಣ ಅವ್ರೆ, DM ಅವರಾದ ಮುನ್ರಾಜ್ ಅವ್ರೆ, ಇಷ್ಟಾಧಿಕಾರಿಗಳೇ, ಎಲ್ಲ ನಿರ್ದೇಶಕರೇ, ಊರಿನ ಎಲ್ಲ ಹಿರಿಯರೇ, ಕಿರಿಯರೇ, ಇವರ ಬಾಂಧವ್ಯ ಊರಿನ ಹಾಲು ಉತ್ಪಾದಕರು ಊರಿನ ಜನತೆ ಚೆನ್ನಾಗಿರ್ಲಿ, ಈ ಸಂಘ ಇದನ್ನ ಹೆಚ್ಚಿಗೆ ಉದ್ಧಾರ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ.